ಡ್ರೈವಿಂಗ್ ಬರಲಿಲ್ಲ ಅಂದರೆ ಕಾರೇ ತಗೊಂಬಾರ್ದು. ಅವ್ರ ಹಿಂದೆ ಕಚ್ಕೊಂಡು ಏನು ತಗೋಯ್ತವ್ರಪ್ಪ ಗೊತ್ತಿಲ್ಲ. ವೈಟ್ ಬೋರ್ಡ್ ಕಾರ್ ನೋಡಿದ್ರು ಒಳ್ಳೆ ಸಮಸ್ಯೆ ಆಗ್ಬಿಡ್ತದೆ ರೋಡ್ನಲ್ಲಿ. ಹಿಂದೆ ಕಚ್ಕೊಂಬಿಟ್ರೆ, ಒಂದು ವೆಹಿಕಲ್ ಹಿಂದೆ ಕಚ್ಕೊಂಬಿಟ್ರೆ ಯಾಕೆ ಎಕ್ಸ್ಲೇಟರ್ ಇಲ್ವಾ, ಗೇರ್ಗಳಿಲ್ವಾ? ಡ್ರೈವಿಂಗ್ ಬರಲ್ಲ ಅಂದಮೇಲೆ ರೋಡಿಗೆ ತಂದು ನಮ್ಮನ್ನು ಯಾಕೆ ಸಾಯಿಸ್ತಾರೆ ಹಿಂದೆ ಬಿಟ್ಕೊಂಡು? ಅವಾಲಿಂದ ಸುಮಾರು ದೂರದಿಂದ ಇವರು 3 ಜನದಿಂದನೇ ಬರೋದಾಗೈತೆ. ನಮಗೆ ಸೈಡ್ ಹೊಡ್ಯೋಕ್ಕೆ ಜಾಗನೂ ಬಿಡಲ್ಲ. ಅವ್ರ ಹಿಂದೆನೇ ಒಯ್ತಾವ್ರಿ. ಅದೇನು ಡ್ರೈವಿಂಗ್ ಮಾಡಿದ್ರು. ನಿಮ್ಮ ಹಿಂದೆ ಬಿದ್ದವ್ರಿಗಂತೂ ಅಷ್ಟೇ ಕತೆ ನೋಡ್ರಿ. ಇನ್ನು ಅದು ಯಾವಾಗ ಸೈಡ್ ಹೊಡಿತಾರೋ ನೋಡ್ಬಿಡೋಣ. ಡ್ರೈವಿಂಗ್ ಬರಲಿಲ್ಲ ಅಂದ್ರೆ ರೋಡಿಗೆ ತಗೊಂಬಂದು ಈ ಕಾರ್ ನೋಡಿದು, ಈ ವೈಟ್ ಬೋರ್ಡ್ ಕಾರ್ ನೋಡಿದೆ ಒಂದು ದೊಡ್ಡ ಸಮಸ್ಯೆ ರೋಡಲ್ಲಿ. ನೋಡ್ರಿ, ಮುಂದೆ ಒಬ್ಬ, ಅವರಿಂದೆ ನಾವು. ನಮಗೆ ಸೈಡ್ ಹೊಡ್ಯೋಕ್ಕೆ ಜಾಗ ಇಲ್ಲ. ಅವ್ನು ಲಾರಿ ಹಿಂದೆನೇ ಒಯ್ತಾವನ ಅಣ್ಣ, ಇವನು ಆ ಕಾರಿಂದ ಒಯ್ತಾವನಿ. ಇವ್ರಿಬ್ರಿಗೂ ಪಾಪ ನೋಡ್ರಿ, ರೋಡ್ ಖಾಲಿ ಐತೆ ಬಟ್ ಸೈಡ್ ಹೊಡಿಯಲ್ಲ. ಅವ್ರ ಹಿಂದೆನೇ ಹೋಗ್ಬೇಕು ಇವರು. ರೋಡ್ ಪೂರ್ತಿ ನೋಡ್ರಿ, ಆಪೋಸಿಟ್ ಯಾವುದೇ ವೆಹಿಕಲ್ ಬರ್ತಾ ಇಲ್ಲ. ಈಗ ಒಂದು ಕಾರ್ ಬರ್ತೈತೆ, ಬಟ್ ಇವ್ರು ಮಾತ್ರ ಸೈಡ್ ಹೊಡಿಯಲ್ಲ. ಅವ್ರ ಹಿಂದೆನೇ ಹೋಗೋದು. ಈಗೇನೋ ಮನ್ಸು ಮಾಡ್ಬಿಟ್ಟ ಕಣಪ್ಪ ಅಣ್ಣ. ಇವ್ರು ಮಾತ್ರ ಬಿಟ್ಟೇ ಇಲ್ಲ ಪಾಪ ಗುರು. ಲಾರಿನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡೈತವ್ರಿ ಸೇಫ್ಟಿಯಾಗಿ. ನೋಡ್ರಿ, ಇಷ್ಟು ಚೆನ್ನಾಗಿ ಲಾರಿಯಿಂದ ಹೋಗ್ತಾವ್ರಿ ಅಂದರೆ ಅವರು ಫುಲ್ಲು ಸೇಫ್ ಝೋನ್. ಅವರು ಲಾರಿ ಹಿಂದೆನೇ ಆರಾಮಾಗಿ ಪೀಸಾಗಿ ಡ್ರೈವ್ ಮಾಡ್ಕೊಂಡು ಹೋಯ್ತವ್ರಿ. ಅವ್ರಿಗೇನೋ ಅಪ್ಪ ಸೈಡ್ ಹೊಡಿಬೇಕು ಅಂತ ಅನ್ನಿಸ್ತಾನೆ ಇಲ್ವೇನು. ಹಿಂದೆ ಪೇಷನ್ಸಿಂದ ಅದು ನೋಡ್ರಿ. ಅವ್ರು ಸ್ಲೋ ಮಾಡಿದ್ರೆ ಇವರು ಸ್ಲೋ ಮಾಡ್ತಾರೆ. ನನ್ನ ಹಿಂದೆ ಬತ್ತಿದ ಗಾಡಿ ಸೈಡ್ ಹೊಡೆದ್ಬಿಟ್ರು. ನಾವು ಹೊಡೆದ್ಬಿಡಲ್ಲ, ಎಲ್ಲ ಮಾಡ್ಬಿಟ್ರ ಕಣ್ರಿ. ನಾವು ಸೈಡ್ ಹೊಡೆಯಲ್ಲ ಅಂತ ಹೊಡೆದ್ರಿ, ನೀವು ಹೊಡೆದ್ಬಿಟ್ರಲ್ರಿ. ಏನೋ ಫುಲ್ಲು ರೊಚ್ಚಿಗೆ ತೊಡಿತವ್ರಪ್ಪ ಅಣ್ಣ. ಹೋಗೇ ಬಿಟ್ರು ಫುಲ್ ಫಾಸ್ಟಲ್ಲಿ. ಅವಾಗ್ಲಿಂದ ಎಲ್ಲಣ್ಣ ಹೋಗಿತ್ತು. ಇನ್ನೀ ಪವರ್ ಆಗೋ ಮತ್ತೆ ಆಗೋ ಬ್ರೇಕ್ ಲೈಟ್ ಇರ್ತಿದ್ದವ್ರಿ.